ರೀ ಗೊತ್ತಾಯ್ತು ಬನ್ನಿ. ಇವ್ರಂತೂ ಊಟಕ್ಕೆ ಬರಲ್ಲ, ಏನಕ್ಕೂ ಬರಕ್ಕಿಲ್ಲ. ಅಲ್ಲೇ ಇದ್ ಬಿಡಿ ಅತ್ತಾಗ ನೀವು. ಇಲ್ಲೇನ್ ಬರಕ್ಕೆ ನೀವು ಹೋಗ್ಬೇಡಿ, ಅಲ್ಲೇ ಇದ್ ಬಿಡಿ. ಒಳ್ಳೆ ಸಂದಾಕ್ ಮಾಡ್ತಿರಲ್ಲ ಕ್ಯಾಮಿಯ. ಬನ್ನಿ ಉಣ್ಕೊಂಡೋಗಿವ್ರಂತೆ. ಯಾದಡ ಮಾಡಿರ ನೀವು? ಬರೀ ಯಾವಾಗೂ ಕೆಲ್ಸ 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 ಕೆಲ್ಸ. ನನ್ ಗಂಡಂಗಿರ ಅಂತ ಕೆಲಸ ಮಾಡೋ ಬುದ್ಧಿ ನನ್ನ ಮಗಂಗಿದ್ರೆ ಎಲ್ಲೋ ಹೋಗಿರ್ತಿದ್ದ. ಏನು ಬದ್ಲಾದಂಗೆ ನನ್ನ ಮಗ. ಆ ಮನೆಯಾಳಿ ಬದ್ಲಾಗವಳ ನನ್ನ ಸೊಸೆ. ನೋಡೋಣ, ಇನ್ನು ಕಾದು ನೋಡ್ಬೇಕಷ್ಟೇನೆ. ಅತ್ತೆ ಅತ್ತೆ ಇದ್ಯಾರಪ್ಪ ನನ್ನ ಅತ್ತೆ ಅತ್ತೆ ಅಂತ ಕೂಕೊಂಡು ಬರ್ತಿರೋರು? ಆಕಾಶ ಇದ್ದಂಗವನೇ. ಇದೇನಿದು ಅತ್ತೆ ಅತ್ತೆ ಅಂತ ಅವನಲ್ಲ? ಓ ಬಾರ, ಇಲ್ಲ ಇದೀನಿ ಆಕಾಶು. ಅತ್ತೆ ನಿಮ್ಮನ್ನ ಎಲ್ಲೆಲ್ಲಿ ಅಂತ ಹುಡ್ಕೋದು, ಹುಡ್ಕಿ 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 ಸಾಕಾಗೋಯ್ತು ನನ್ಗಂತೂ. ಇಲ್ಲಿದ್ದೀರಾ? ಹಬ್ಬ ಬಂದೇ ಇರಿ. ಅತ್ತೆ ಸ್ವೀಟ್ ತಗೊಳ್ಳಿ ಅತ್ತೆ. ಇದೇನಪ್ಪ ಇದು? ಅತ್ತೆ ಸ್ವೀಟ್ ಬೇರೆ ಏನೋ ವಿಶೇಷ ಇದ್ದಂಗೈತೆ. ಏನು ಇಷ್ಟು ಚೆನ್ನಾಗಿರೋ ಸ್ವೀಟ್ ಎಲ್ಲಾನು ತಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಫಾರಿನ್ ಹೋಯ್ತಾ ಇದ್ಯಾ? ಇಲ್ಲಾಂದ್ರೆ ಒಳ್ಳೆ ಕೆಲಸ ಸಿಕ್ತಾ? ಇಲ್ಲಾಂದ್ರೆ ಪ್ರಮೋಷನ್ ಏನಾರ ಆಯ್ತಾ ಅಂತ ಹೇಳ್ಬಿಟ್ಟು. ಅಷ್ಟೆಲ್ಲ ಆಗಿದ್ರು ನಾನೇನ್ ಸ್ವೀಟ್ ಕೊಡ್ತಾ ಇರಲಿಲ್ಲ ಅತ್ತೆ. ಆದ್ರೆ ನಿಮ್ ಮಗಳು ನಿಧಿ 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 ನನ್ ಮದ್ವೆಗೆ ಒಪ್ಕೊಬಿಟ್ಲು. ಏನು, ನಮ್ಮ ಮಗಳು ಮದ್ವೆಗೆ ಒಪ್ಕೊಬಿಟ್ಲಾ? ಹಾ, ಅದಕ್ಕೆ ಈ ಖುಷಿಗೆ ಸ್ವೀಟ್ ಹಂಚ್ತಾ ಇದೀನಿ ಎಲ್ರಿಗೂ. ಎಲ್ರು ಖುಷಿ ಆದಾಗ ಸ್ವೀಟ್ ಹಂಚ್ತಾರಲ್ವಾ, ಅದಕ್ಕೆ ನನಗೂ ತುಂಬಾ 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 ಖುಷಿ ಆಗ್ಬಿಟ್ಟೈತೆ. ಅದಕ್ಕೆ ಸ್ವೀಟ್ ಹಂಚೋಣ ಅಂತ ಬಂದೆ. ಅತ್ತೆ ನೀವು ಫಸ್ಟ್ ತಗೊಂಡು ನನಗೆ ಆಶೀರ್ವಾದ ಮಾಡಿ ಅತ್ತೆ. ಮದುವೆ ಅಂತೂ ಖುಷಿಯಾಗಿ ನಡಲಿ ಅಂತ ಹೇಳ್ಬಿಟ್ಟು ಗ್ರಾಂಡಾಗಿ ಮಾಡ್ಕೊಳ್ಳಲ್ವಂತೆ, ಸಿಂಪಲ್ ಆಗಿ ಮಾಡ್ಕೋಬೇಕಂತ ಅವಳಿಗೆ. ನೋಡಿ ಅತ್ತೆ, ನಾಳೆ ನಮ್ಮ ಅಪ್ಪ ಅಮ್ಮಗೆ ಎಲ್ರಿಗೂ ಫೋನ್ ಮಾಡ್ತೀನಿ. ಅಪ್ಪ ಅಮ್ಮ ಎಲ್ಲರೂ ಬರ್ತಾರೆ. ಆದಷ್ಟು ಬೇಗ ನಂದು ನಿಜದು ಮದುವೆ ಮಾಡಿ ಮುಗಿಸ್ತಾ ಇರ್ಬೇಕಷ್ಟೇನೆ. ತಗೊಳ್ಳಿ. ಹಬ್ಬ, 100 ಕಾಲ ಸುಖವಾಗಿ ಬಾಳ್ರಿ ನೀವಂತೂ. ಈ ಖುಷಿ ವಿಚಾರನಂತೂ ಅಪ್ಪ ನನ್ನ ಗಂಡಂಗೆ ಫಸ್ಟ್ ಹೇಳ್ಬೇಕು ಎಲ್ಲಾನು. ಭಾಳ ಅಂದ್ರೆ ಬಹಳ ಖುಷಿ ಆಯ್ತಾಯ್ತು ಕಣಪ್ಪ. ಅದ್ರಾಗೂ ನಿನ್ನಂತ ಒಳ್ಳೆ ಹುಡುಗ 2ನೇ ಮದ್ವೆಗೆ ನನ್ನ ಮಗಳನ್ನ ಒಪ್ಕೊಂಡ್ಬಿಟ್ಟು ಬರ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅತ್ತೆ ಯಾವ 2ನೇ ಮದ್ವೆ? ನಿಧಿ ಮೊದಲನೇ ಮದ್ವೆ ತಾನೇ? 2ನೇ ಮದ್ವೆನಾ? ಇದು ಮೊದಲನೇ ಮದ್ವೆನೇ. ನೋಡಿ, ಇನ್ನೊಂದ್ಸಲ 2ನೇ ಮದ್ವೆ, ಆ ಮದ್ವೆ ಈ ಮದ್ವೆ ಅಂತ ಮಾತಾಡಬಾರ್ದು ನೀವು ಅಷ್ಟೇನೆ. ನಾನು ಅವಳು ಮಾತು ಕೊಟ್ಟಿದ್ದೀನಿ, ಮಾತೇ ಆಡಲ್ಲ ಅಂತ. ಮತ್ತೆ ನೀವ್ ಯಾಕೆ ಮಾತಾಡ್ತಿರತ್ತೆ? ನೀವು ಮಾತಾಡ್ಕೊಡ್ದು. ನಿಧಿದು ಮೊದಲನೇ ವಿಚಾರ, ಹಿಂದಿನ ವಿಚಾರ ಎಲ್ಲ ಬಿಟ್ಬಿಡಿಯತ್ತೆ. ಎಲ್ಲ ಗಾಳಿಗೆ ತೂರ್ಕೊಂಡು ಹೊರಟೋಯ್ತು. ಅದೆಲ್ಲ ಜಸ್ಟ್ ಒಂದು ಡ್ರೀಮ್ ಅಷ್ಟೇ ಅತ್ತೆ. ಅದೇ ನಿಜವಾಗ್ಲೂ ಮದ್ವೆ ಆಗಿರೋದಲ್ಲ, ಜಸ್ಟ್ ಡ್ರೀಮ್ ಅಷ್ಟೇ. ಈಗ ಆಗ್ತಿದ್ ನೋಡು, ಅದೇ ನಿಜವಾದ ಮದ್ವೆ ಅಂತಂದ್ರೆ. ಅತ್ತೆ ಸರಿ, ನಾನು ತುಂಬಾ ಜನಕ್ಕೆ ಎಲ್ಲರಿಗೂ ಸ್ವೀಟ್ ಕೊಡ್ಬೇಕು ಅತ್ತೆ. ಹಿಂಗ್ ಹೋಗಂಗ್ ಬರ್ತೀನಿ. ಅಷ್ಟೊಳಗಡೆ ಸಿಹಿ ಸುದ್ದಿನ ಮಾವಂಗೂ ಹೇಳಿ, ಇನ್ನೊಂದು ಸ್ವೀಟ್ ತಗೊಳ್ಳಿ, ಮಾವಂಗೊಂದು ಕೊಡಿವ್ರಂತೆ. ಪರವಾಗಿಲ್ಲ ಹೋಗಪ್ಪ, ಅವ್ರ ಶಾನೆ ಸ್ವೀಟು ಪಾಟಿ ಎಲ್ಲ ತಿನ್ನಕ್ಕಿಲ್ಲ. ತಗೊಂಡೋಗಿ ತಿನ್ಕೊಳ್ರಿ. ಆಯ್ತಾ, ತಗೊಂಡೋಗು. ಸರಿ ಅತ್ತೆ. ಹಬ್ಬ, ನಿನ್ ಮಗಳು ಒಪ್ಕೊಂಬಿಟ್ಲಲ್ಲ, ಸಾಕು. ಓಯ್ ಉಷಾ. ಆಕಾಶ್, ಬಾ ಆಕಾಶ್. ಇದೇನು ಇಷ್ಟೊಂದು ಖುಷಿಯಾಗಿ ಇಷ್ಟೊಂದು ಸ್ವೀಟ್ ಇಟ್ಕೊಂಡು ಮಾಡ್ತಾ ಇದೀಯಾ? ಏನಾದ್ರು ಜಾಕ್ಪಾಟ್ ಹೊಡಿತಾ ಏನು? ಒಂಥರ ಜಾಕ್ಪಟ್ಟೆನೆ. ನೋಡು, ತಗೋ ಫಸ್ಟ್ ಸ್ವೀಟ್ ತಗೋ, ಸಿಹಿ ಮಾಡ್ಕೋ ಬಾಯ್ನ. ಈಗ ಹೇಳು, ಏನ್ ವಿಚಾರ ಅಂತದು? ಏನಾದ್ರೂ ಖುಷಿ ವಿಚಾರನ? ಏನಾದ್ರೂ ಜಾಬ್ ಏನಾದ್ರು? ನೀನೇನಕ್ಕೆ ಜಾಬ್ ಮಾಡ್ತೀಯ ಬಿಡು. ಮಾಡಿದ್ರೆ ದೊಡ್ಡ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡ್ತೀಯಾ. ಜಾಬ್ ಎಲ್ಲ ಮಾಡೋ ಅವಶ್ಯಕತೆ ನಿನ್ಗೇನಿರುತ್ತೆ? ಸರಿ ಹೇಳು, ಏನ್ ವಿಚಾರ? ಅಂತ ಖುಷಿ ವಿಚಾರ, ಸ್ವೀಟ್ ಊರೆಲ್ಲ ಇಟ್ಕೊಂಡು ಸ್ವೀಟ್ ಅಂತ ವಿಚಾರ ಏನಪ್ಪ ಐತೆ? ಅದು ಇಷ್ಟೊಂದು ಖುಷಿಯಾಗಿರೋದು ನಾನು ನೋಡೇ ಇರಲಿಲ್ಲ. ಇಷ್ಟೊಂದು ಖುಷಿಯಾಗಿ ಬೇರೆ ಅಬ್ಬಬ್ಬಬ್ಬಾ, ಏನೋ ಲಾಟ್ರಿ ಹೊಡೆದಿರ್ಬೇಕು ಅಂತ ಅನ್ನಿಸ್ತೈತೆ ಅಲ್ವಾ? ಇಲ್ಲ ಅಮೆರಿಕಕ್ಕೆ ವಾಪಸ್ ಏನಾದರೂ ಹೋಗೋದನ್ನ ಕ್ಯಾನ್ಸಲ್ ಮಾಡಿಬಿಟ್ಟೇನೋ, ಅದಕ್ಕೆ ಇಷ್ಟೊಂದು ಸ್ವೀಟ್ ಹಂಚ್ತಾ ಇದೆಯಾ? ಅಪ್ಪ, ಯಾರು ನನ್ನ ಖುಷಿನ ಅರ್ಥ ಮಾಡ್ಕೊಳ್ಳೋರೇ ಇಲ್ವಲ್ಲ. ಅಲ್ಲ, ನೀನಾದ್ರೂ ಕ್ಲೋಸ್ ಫ್ರೆಂಡ್ ಅರ್ಥ ಮಾಡ್ಕತೀಯ ಅಂತ ಅನ್ಕೊಂಡಿದ್ದೆ. ಹೋಗ್ಲಿ ಬಿಡು, ಓಕೆ, ನೋ ಪ್ರಾಬ್ಲಮ್. ನನ್ನ ಲವ್ನ ನಿಧಿ ಒಪ್ಕೊಂಡ್ಬಿಟ್ಲು. ನಾನು ನಿಧಿ ಇಬ್ರು ಮದ್ವೆ ಆಗ್ತಾ ಇದೀವಿ. ಏನ್ ಹೇಳ್ತಿದೀಯ ಆಕಾಶ್? ಹೌದು, ನಾನು ನೀನು ಇವಾಗ ಬೀಗ್ತಿಗಳಾಗ್ಬಿಡ್ತೀವಿ. ಸರಿ, ಅದೇನಂತ ಹೇಳ್ತಾರೆ ಹೇಳು? ಬೀಗ್ರಾಗ್ತೀವಿ ಅಂತ. ಅದೇ ಬೀಗ್ರಾಗ್ತೀವಿ. ಫುಲ್ ದಿಲ್ ಖುಷು. ಅಣ್ಣಂಗೆ ಫುಲ್ ಖುಷಿಯಾಗೋಗ್ಬಿಟ್ಟೈತೆ. ಅದಕ್ಕೇನೆ ಈಗ ಫುಲ್ಲು ಆರಾಮಾಗಿ ಖುಷಿಯಾಗಿ ಬಿಂದಾಸಾಗೆ ಓಡಾಡ್ಕೊಂಡಿರೋದು. ಅದಕ್ಕೇನೆ ನೋಡು, ಸ್ವೀಟ್ ತಗೋ. ಆಮೇಲೆ ಈ ವಿಚಾರನ ಇನ್ನೂ ಎಲ್ರಿಗೂ ಹೇಳ್ಕೊಂಡು ಬರ್ಬೇಕು. ಇನ್ನು ತುಂಬಾ ಕೆಲಸ ಐತೆ. ನೀನು ಹಾಸ್ಪಿಟಲ್ ಇರ್ತೀಯ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿತ್ತು. ಅದಕ್ಕೇನೆ ಇಲ್ಲಿಗೆ ಫಸ್ಟ್ ಓಡ್ ಬಂದಿದ್ದು. ಆಗಲೇ ಪೊದ್ದು ಅತ್ತೆಗೆಲ್ಲ ಕೊಟ್ಟಿದ್ದಾಯ್ತು. ಈಗ ನಿನಗೆ, ಈಗ ನೆಕ್ಸ್ಟ್ ಇನ್ನೊಂದು ಅತ್ತೆ ಐತಲ್ಲ, ಅತ್ತೆಗೆ ಬೇರೆ ಕೊಟ್ಟು ಬರಬೇಕು. ಅದೇನೋ ಗೊತ್ತಿಲ್ಲ. ನೀನನ್ ಪಡಿಯಕ್ಕೆ ಅವಳು ಅದೃಷ್ಟವಂತನೋ, ಅವಳನ್ನ ಪಡಿಯಕ್ಕೆ ನೀನು ಅದೃಷ್ಟವಂತನೋ ಗೊತ್ತಿಲ್ಲ. ಅಂತೂ ಇಬ್ರು ಅಂತೂ ಬೇಡ ಅನ್ಕೊಂಡು ಮದುವೆನೇ ಫಿಕ್ಸ್ ಮಾಡ್ಕೊಂಡ್ಬಿಟ್ರಿ. ಅಲ್ಲ, ನನಗೂ ನಿನಗೂ ಒಂದೇ ಥರ ಮೈಂಡ್ ಸೆಟ್ಟು ಎಲ್ಲ ಇತ್ತು. ಆದರೆ ಇಬ್ರು ನೀಟಾಗಿ ಬಂದು ಹಳ್ಳಿಯಲ್ಲಿ ನೋಡು, ಅಣ್ಣ ತಂಗಿನೇ ಮದುವೆ ಮಾಡ್ಕೊತಾ ಇದೀವಿ ಅಲ್ವಾ? ಅದು ಜೊತೆಲಿ ಅಮೆರಿಕಾದಲ್ಲಿ ಇದ್ದು ಜೊತೆಗೆ ಬೆಳೆದವರು. ನಾವು ಇಮ್ಯಾಜಿನೂ ಮಾಡ್ಕೊಂಡಿರಲಿಲ್ಲ ಅಲ್ವಾ? ನಾವಿಬ್ರು ಎಂಟ್ರಾಗ್ತೀವಿ, ಒಂದೇ ಮನೆಯಲ್ಲಿ ಮದುವೆ ಮಾಡ್ಕೊತೀವಿ ಅಂತೇಳಿ. ಹಬ್ಬ, ನನಗೆ ಗೊತ್ತಿಲ್ಲ ಈ ಹಳ್ಳಿಯಲ್ಲಿ ನೀನು ಯಾವ ಥರ ಅಡ್ಜಸ್ಟ್ ಮಾಡ್ಕೊಂಡು ಯಾವ ಥರ ಇರ್ತೀಯೋ, ನಿಜವಾಗೂ ನನಗೆ ಗೊತ್ತಿಲ್ಲ. ಆದರೆ ನೀನಂತೂ ಅಡ್ಜಸ್ಟ್ ಮಾಡ್ಕೊತೀಯ ಬಿಡು.
ಹಳ್ಳಿ ಅಂದರೆ ನಿನಗೂ ಇಷ್ಟ ಅಲ್ವಾ? ಅಡ್ಜಸ್ಟ್ ಮಾಡ್ಕೊಳ್ದೆ ಇನ್ನೇನು ಮಾಡ್ತೀಯಾ? ಅಡ್ಜಸ್ಟ್ ಮಾಡ್ಕೋತೀಯಾ? ಸರಿ. ನನಗೆ ಸ್ವಲ್ಪ ಪೇಷಂಟು ಇಲ್ಲಿ ಯಾರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗಿದೆಯಂತೆ. ಅವ್ರ ಮನೆ ಹತ್ರನೇ ಬನ್ನಿ ಅಂತ ಹೇಳಿದ್ರು. ನಾನು ಅರ್ಜೆಂಟಾಗಿ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಸರಿನಾ? ನೀನು ಮನೆಗೆ ಹೋಗಿ ಈ ಖುಷಿ ವಿಚಾರನ ನಮ್ಮ ಅತ್ತೆಗೆ ಜೊತೆಗೆ ನಿಮ್ಮ ಅತ್ತೆಗೂ ಸೇರಿಬಿಟ್ಟು ಎಲ್ರಿಗೂ ಹೇಳ್ಕೊಂಡು ಬಾ. ಹಾಂ, ಅರ್ಜೆಂಟಾಗಿ ನಾನು ಹೋಗ್ಬಿಟ್ಟು ಬರ್ತೀನಿ. ಆಯ್ತು, ನೈಟು ಪಾರ್ಟಿ ಓಕೆನಾ? ಫುಲ್ ಪಾರ್ಟಿ ಮಾಡ್ಕೊಬಿಡೋಣ. ಹಾ, ನಮ್ಮ ಅಪ್ಪ ಅಮ್ಮಂಗೆಲ್ಲ ವಿಚಾರ ಹೇಳ್ಬೇಕಮ್ಮ, ಇನ್ನೂ ಹೇಳಿಲ್ಲ. ಎಲ್ಲ ಹೇಳಿ ಫೋನ್ ಮಾಡಿ ಒಪ್ಸಿ ಅವ್ರನ್ನೆಲ್ಲ ಕರೆಸಿ ಅವ್ರ ಹತ್ರ ಎಲ್ಲ ಒಂದು ಗ್ರಾಚಾರ ಬಿಡಿಸ್ಕೊಂಡು, ಇಲ್ಲಾಂದ್ರೆ ಬೆಂಗ್ಳೂರಿಗೆ ಹೋಗಿ ನಾನೇ ಕರ್ಕೊಂಡು ಬರ್ತೀನಿ ಬಿಡು. ಸುಮ್ಮನೆ ಯಾಕೆ ಫೋನ್ ಮಾಡಿದ್ರೆ ಕೈಯ ಅಂದ್ಬಿಡ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ಕರ್ಕೊಂಡು ಬರೋದೇ ಎಷ್ಟೋ ಬೆಸ್ಟು. ನಾನು ನಾಳೆನೇ ಬೆಂಗ್ಳೂರಿಗೆ ಹೋಗ್ತೀನಿ. ಓಕೆನಾ? ಸರಿ ಕಣೋ, ಆಯಿತು. ಅತ್ತೆ, ಮಾವ, ಅತ್ತೆ, ಮಾವ, ಅಯ್ಯೋ ಅತ್ತೆ, ಮಾವ, ಸ್ವೀಟ್ ತಗೊಳ್ಳಿ. ಇದೇನಪ್ಪ ಸ್ವೀಟ್ ಬೇರೆ ಎತ್ಕೊಂಡು ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಅದು ಮಾವ ಅಂತ ಬೇರೆ ಅಂತಿದ್ಯಾ, ಅಂಕಲ್ ಅಂತಿದ್ದನು? ಯಾಕಪ್ಪ ನಮಗೆಲ್ಲ ಸ್ವೀಟ್ ಕೊಟ್ಬಿಟ್ಟು ಹಂಗೆ ನೀ ಅಮೆರಿಕಕ್ಕೆ ಹೊಂಟೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಕೊಂಬಿಟ್ಟು ರೆಡಿ ಆಗಿದ್ದಂಗಿದ್ಯಾ? ಎಲ್ಲ ಅಷ್ಟೇ. ಇಲ್ಲಿ ಬಂದವ್ರು ಯಾರನ್ನ ತಿನ್ನಿರಕ್ಕಿಲ್ಲ. ಎಲ್ಲ ಒಯ್ತಿರೋದೀನಿ ಅಮೆರಿಕಾ, ಅದು ಇದು ಆ ದೇಶ ಈ ದೇಶ ಅಂತ ಹೇಳ್ಬಿಟ್ಟು. ನಮ್ಮ ದೇಶದಾಗ ನೀವು ಇರೋದೇ ಇಲ್ವಲ್ಲ. ಅದಕ್ಕೆ ಸ್ವೀಟ್ ಕೊಟ್ಬಿಟ್ಟು ಹೇಳೋಕೆ ಅಂತ ಬಂದ. ಸರಿ ಬಿಡು, ಆಯ್ತು. ರೀ ತಗೊಳ್ರಿ ಸ್ವೀಟಾ. ಲೇ ರಾಣಿ, ನೀನಂತೂ ದೊಡ್ಡ ಟ್ಯೂಬ್ ಲೈಟ್ ಕಡೆ ನೀನಂತೂ ಅವ್ನ ಪ್ರೀತಿಯಿಂದ ಅತ್ತೆ ಮಾವ ಅಂತ ಕರಿತಾವನೆ. ಆದ್ರೆ ಹಿಂದೆಗಡೆ ಏನ್ ಸಿಹಿ ಸುದ್ದಿ ಐತಿ ಅಂತ ಕೇಳೋದ್ ಬಿಟ್ಬಿಟ್ಟು ನೀನ್ ನೋಡಿದ್ರೆ ಅಮೆರಿಕಕ್ಕೆ ಹೋಯ್ತೀಯಾ, ಅಲ್ಲೋಯ್ತೀಯಾ, ಇಲ್ಲೋಯ್ತೀಯಾ ಅಂತ ಕೇಳ್ತಿದ್ಯಲ್ಲ. ನೀನ್ ಹೇಳು, ಮೊದ್ಲು ಅರ್ಥ ಮಾಡ್ಕ. ಏನ್ರಿ? ನಾನು ಯಾಂಡ್ರೋಸಿ ಟ್ಯೂಬ್ ಲೈಟ್ ಕಣಪ್ಪ, ಹೇಳ್ ನೀನೇನಿಯಾ? ಅತ್ತೆ, ನಿಮ್ ಮಗಳು ನಿಧಿ ಮದ್ವಿಗೆ ಒಪ್ಕೊಂಡ್ಬಿಟ್ಲು ಅತ್ತೆ. ಏನಪ್ಪ ಹೇಳ್ತಾ ಇದ್ಯಾ? ಹ್ಞೂ ಅತ್ತೆ, ಮದ್ವಿಗೆ ಒಪ್ಕೊಂಡ್ಬಿಟ್ಲು. ಓಹೋ, ಅನ್ಕಂಡೆ ಏನೋ ಸುದ್ದಿ ಇರ್ತೈತೆ ಅಂತ ಹೇಳ್ಬಿಟ್ಟು. ಹಬ್ಬ, ನಿನ್ ಮೇಲೆ ಅಳಿಮಯ್ಯ, ಮಾವಯ್ಯ. ಅಯ್ಯೋ ಅಯ್ಯೋ, ಈ ಖುಷಿ ಸುದ್ದಿ ಕೇಳಕ್ಕೆ ಅಯ್ಯೋ ಇನ್ನು ಯಾರ್ಯಾರಿಗೆ ಹೇಳ್ಬೇಕು? ಪೊದ್ದುಗೆಲ್ಲ ಫೋನ್ ಮಾಡ್ತೀನಿರು. ಅತ್ತೆ, ಎಲ್ರಿಗೂ ಹೇಳ್ಕೊಂಡ್ ಬಂದಿದ್ದೀನಿ ಆಗ್ಲೇನೆ. ನೀವ್ ಇರ್ಲಿಲ್ವಲ್ಲ ಆಗ್ಲೇನೆ ಮನೆ ಹತ್ರ ಒಂದ್ ರೌಂಡ್ ಹೋಗ್ಬಿಟ್ಟು ಎಲ್ರಿಗೂ ಹೇಳ್ಕೊಂಡ್ ಬಂದೆ. ತಗೊಳ್ಳಿ ನೀವು ಸುಮ್ಮನೆ ಫಸ್ಟ್ ಸ್ವೀಟ್ ತಗೊಳ್ಳಿ. ಯಪ್ಪ ಅಳಿಮಯ್ಯ, ಇನ್ನೇನ್ ತಲೆ ಕೆಡ್ಸ್ಕೊಬೇಡ ಅಳಿಮಯ್ಯ. ಈ ಸಾವುಕಾರನ ಅಳಿಮಯ್ಯ ಆಗೋಗ್ಬಿಟ್ಟೆ. ನನಗ್ ತಕ್ಕನಾಗಿದ್ಯಪ್ಪ ನೀನಂತ ಅಳಿಮಯ್ಯ ಅಂತ ಹೇಳ್ಕೊಳಕ್ ತಕ್ಕನಾಗಿದ್ಯಾ. ಇನ್ನ ನೋಡ್ತಾ ಇರೋ ಊರೆಲ್ಲ ಬಿಲ್ಡಪ್ ನಿನ್ಯಾ. ಡೈವರ್ಸ್ ಆಯ್ತಂತೆ ಮಗಳದು, ಹಂಗೆ ಹಿಂಗೆ ಅಂತ ಹೆಂಗ್ ಸಿಕ್ರಂಗ್ ಮಾತಾಡ್ತಿದ್ರು ಎಲ್ಲ ನನ್ನ ಮಕ್ಳುನುವೆ. ಈಗ ಯಾಕೆ ಮಕ್ಕು ಕೂರ್ಸ್ಬಿಟ್ಟು ಬತ್ತೀನಿ, ನೋಡ್ತಾ ಇರೋ ಅಳಿಮಯ್ಯ. ನಾನು ಅಳಿಮಯ್ಯ ಸಾಮಾನ್ಯ ಅಲ್ಲ, ಅಮೆರಿಕದ ಅಳಿಮಯ್ಯ. ಏನ್ ಸುಮ್ಕಿನ ಈ ಸಿಹಿ ಸುದ್ದಿನ ಇಡೀ ಊರ್ಗೆನೆ ಡಂಗೂರ್ ಸರ್ಕೊಂಡ್ಬಿಡ್ತೀನಿ. ನಿನ್ಗೇನು ಅಭ್ಯಂತರ ಇಲ್ಲಾಂದ್ರೆ ಆ ಸ್ವೀಟ್ ಬಾಕ್ಸ್ ಕೊಡಪ್ಪ ಇಲ್ಲಿ. ಅದಕ್ಕೇನಂತೆ, ತಗೊಳ್ಳಿ ಮಾವಯ್ಯ, ಇಡೀ ಊರ್ಗೆ ಹಂಚ್ಕೊಬತ್ತೀನಿ. ತುಂಬಾ ಸ್ವೀಟ್ ಬಾಕ್ಸ್ ತಂದ್ಬಿಟ್ಟಿದ್ಯಾ? ಹಬ್ಬ, ತಲೆನೇ ಕೆಡ್ಸ್ಕೊಬೇಡ. ಆಡ್ಕೊಳೋರ್ಗೆ ಎಲ್ಲನೂ ಸರಿಯಾಗಿ ಮಾಡ್ತೀನಿ. ಅವಯ್ಯ, ಇನ್ನೂ 4 ಬಾಕ್ಸ್ ತರಿಸಿದೀನಿ, ಏನು ಯೋಚನೆ ಮಾಡ್ಬಿಡಿ. ಎಲ್ಲ ಕಾರಲ್ಲಿ ಇಟ್ಟಿದ್ದೀನಿ, ಎಷ್ಟು ಬೇಕೋ ಅಷ್ಟು ತಗೊಂಡಾಗ ಎಲ್ಲ ಹಂಚ್ಬಿಡಿ. ಹಬ್ಬ, ನನಗಂತೂ ಫುಲ್ ಖುಷಿ ಅಂದ್ರೆ ಫುಲ್ ಖುಷಿ ಆಗೋಗ್ಬಿಟ್ಟೈತೆ. ನೋಡಿ, ಯಾರ್ಯಾರಿಗೆ ವಿಷಯ ತಲುಪಿಸ್ಬೇಕೋ ಎಲ್ರಿಗೂ ವಿಷಯ ತಲುಪಿಸ್ಬಿಡಿ. ಸರ್ಕಸ್ ಮಾಡ್ಬಿಟ್ಟೆ ಮಾವ ನಿಮ್ಮ ಮಗಳನ್ನ ಮದ್ವಿಗೆ ಒಪ್ಸಕ್ಕೆ. ಸರಿ ಹೊರಡಿ ಮಾವ, ಹೋಗಿ ನಿಮ್ಗೆ ಯಾರಿಗೆ ಹೇಳ್ಬೇಕು ಎಲ್ರಿಗೂ ಹೇಳ್ಕೊಂಡ್ಬಿಟ್ಟು ಬನ್ನಿ. ಅಯ್ಯೋ ಅಳಿಮಯ್ಯ, ನಾನು ಓಸಿ ಜನ ಕೇಳಬೇಕು. ನನಗೊಂದು ಸ್ವೀಟ್ ಬಾಕ್ಸ್ ಕೊಡು. ನನ್ನ ಮಗಳನ್ನ ಗಂಡ ಬಿಟ್ಟಳು ಅಂತ ಯಾರು ಉಡ್ಸಿದ್ರು ಅವ್ರಿಗೆಲ್ಲ ಮಾಕ್ ಕೊಡ್ದಂಗೆ ಹೇಳ್ತೀನಿ. ಆ ನನ್ನ ಮಗ ಎಂಟಿನ ಬಿಟ್ಟರದು, ನನ್ನ ಮಗಳೇನು ಗಂಡನ ಮುಟ್ಟಿಲ್ಲ. ಈಗ ನೋಡು ನಾನು ಅಳಿಮಯ್ಯ ಹೆಂಗವನಿ ಅಂತ ಹೇಳ್ಬಿಟ್ಟು ಊರಿಗೆ ನೀ ಹೇಳ್ಕೊಬಿಟ್ಟು ಬರ್ತೀನಿ ಅಳಿಮಯ್ಯ. ಅತ್ತೆ, ಸರಿ ಆಯ್ತು, ಹೋಗ್ಬಿಟ್ಟು ಬನ್ನಿ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಡ್ತೀನಿ. ಈ ಖುಷಿ ತಡ್ಕೊಳಕ್ಕಾಗ್ತಿಲ್ಲ, ಫುಲ್ ಡ್ಯಾನ್ಸ್ ಮಾಡೋಣ ಅನ್ನಿಸ್ತೈತೆ. ನೀವು ಹೋಗ್ಬಿಟ್ಟು ಬನ್ನಿ.